ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮನೆ ಹುಡುಗಿ ತನ್ಪ್ರಿಯ. ನೀವು ನೋಡ್ತಾ ಇದ್ದೀರಾ ಲಿಪಿ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅಲ್ಲೇ ಕಾಣಿಸ್ತಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ ಇವತ್ತು ಒಂದು ಸೂಪರ್ ಚಾಟ್ನ ನಿಮಗೆ ಹೇಳ್ಕೊಡಕ್ಕೆ ಬಂದಿದ್ದೀನಿ. ಹೌದು, ಕಾರ್ನಲ್ಲಿ ಚಾಟ್ಸ್ನ ಮಾಡೋದನ್ನ ಹೇಳ್ಕೊಡ್ತಿದ್ದೀನಿ. ಪಾರ್ಟ್ 1 ಆಗಿರೋದ್ರಿಂದ ಇದು 2 ವೀಡಿಯೋಸ್ನ ನಾನು ಇದರಲ್ಲಿ ಅಂದರೆ 2 ಡಿಶಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಕಾರ್ನ್ ಚಾಟ್ಗೆ ಮೇಯ್ನ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಯಾವುದು? ಕಾರ್ನ್. ಯೂಶ್ವಲಿ ಎಲ್ರಿಗೂ ಗೊತ್ತಿರೋದು. ಈ ಹಸಿ ಜೋಳನ ನಾನು ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. ಸೊ ಈ ಥರ ಜೋಳದಲ್ಲೂ ಬೇಕಾದರೂ ನೀವು ಮಾಡ್ಕೋಬೋದು, ಅಥವಾ ನಿಮಗೆ ರೆಡಿ ಈ ಥರ ಬಿಡಿಸಿರೋ ಅಂತಹ ಜೋಳನೇ ಸಿಗುತ್ತೆ. ಸೊ ಇದರಲ್ಲಿ ಕೂಡ ನೀವು ಮಾಡ್ಕೋಬೋದು. ಸೊ ಡಿಸ್ಟರ್ಬೆನ್ಸ್ ಇದೆ ನನ್ನ ವಾಯ್ಸು, ಬೇಜಾರು ಮಾಡ್ಕೋಬೇಡಿ. ಸೊ ಅದಾದಮೇಲೆ ಲೆಸನ್ ನಂಬರ್ 1, ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದ್ರ ಮೇಲೆ ಒಂದು ಪ್ಯಾನ್ ಇಡಿ ಅಥವಾ ಪಾತ್ರೆ ಇಡಿ, ಬಾಣಲಿ ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಬಟ್ ಪ್ಯಾನಲ್ಲಿ ಮಾಡೋದ್ರಿಂದ ನಿಮಗೆ ಇದು ಆದಷ್ಟು ಬೇಗನೆ ಬೆಂದ್ಬಿಡುತ್ತೆ. ಸೊ ಹೆಲ್ಪ್ ಆಗುತ್ತೆ ಬೇಯೋಕ್ಕೆ. ಸೊ ಅದರಿಂದ ಪ್ಯಾನಲ್ಲೇ ಮಾಡಿ. ಅದಾದಮೇಲೆ ನಾನಿಲ್ಲಿ 1 ಬೌಲಷ್ಟು ಜೋಳ ಹಾಕಿದ್ದೀನಿ. ಜೋಳ ಗೊತ್ತಾಗಿಲ್ಲ ಅಂದರೆ ಈ ಥರ 2 ಕಪ್ ಬೇಕಾದರೂ ನೀವು ಹಾಕೋಬೋದು. 2 ಕಪ್ ಜೋಳಗೆ 1/4 ಕಪ್ ಆಗೋಷ್ಟು ನೀರು ಹಾಕಿ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಇದನ್ನು ಒಂದು 15ರಿಂದ 20 ನಿಮಿಷ ಬೇಯಿಸಿ. ಇದು ಬೆಂದ ತಕ್ಷಣ ಅದನ್ನು ಒಂದು ಕಡೆಗೆ ಎತ್ತಿಟ್ಕೊಳ್ಳಿ. ನೀರೆಲ್ಲ ಡ್ರೈ ಆಗಿರುತ್ತೆ, ಅದನ್ನು ಒಂದು ಕಡೆ ಎತ್ತಿಟ್ಕೊಳ್ಳಿ. ಅದಾದಮೇಲೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಅನ್ಸಾಲ್ಟೆಡ್ ಬೆಣ್ಣೆ ಸಿಗುತ್ತೆ, ಅನ್ಸಾಲ್ಟೆಡ್ ಬಟರ್ನ 1 ಸ್ಪೂನ್ ಹಾಕಿ, ಅದಾದಮೇಲೆ ನಿಮಗೆ ಎಷ್ಟು ಬೇಕು ಜೋಳ ಕ್ವಾಂಟಿಟಿ ಅಷ್ಟನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪನೇ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡಿ. ಪೆಪ್ಪರ್ ಪೌಡ್ರು ನೀವು ಲೈಕ್ ಮಾಡೋದಾದರೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಇಷ್ಟಪಡ್ತೀರಾ, ಪೆಪ್ಪರ್ ಇಷ್ಟಪಡ್ತೀರಾ ಅಂದರೆ ಜಾಸ್ತಿನೇ ಹಾಕ್ಕೊಳ್ಳಿ. ಅದಕ್ಕೆ ಆ ಥರ ಹಾಕ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಶ್ರಣನ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಎಲ್ಲ ಕಡೆ ಅದು ಬಟರ್ ಇರೋದು ಜೋಳ ಹಾಗೆ ಮೆಣಸಿನ ಕಾಳು ಮೆಣಸಿನ ಪುಡಿ ಹಾಕಿರ್ತೀವಲ್ಲ ಅದು, ಹಾಗೆ ಉಪ್ಪು ಹಾಗೆ ಬಟರ್ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಮಿಶ್ರಣ ಆಗಬೇಕು. ಸೊ ಅಲ್ಲಿ ತನಕ ನೀವು ಇದನ್ನು ಚೆನ್ನಾಗಿ ಕಲಸಿ, ಅಂದರೆ ಎಲ್ಲದಕ್ಕೂ ಅದು ಅಪ್ಲೈ ಆಗಬೇಕು. ಆ ಥರ ಮಾಡಿ. ಸೊ ಇದು ಆಲ್ಮೋಸ್ಟ್ ಅಲ್ಲಿ ಡನ್ ಆಗಿದೆ. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿ. ಎಲ್ಲ ಚಿಕ್ಕ ಮಕ್ಕಳಿಂದನೂ ದೊಡ್ಡವ್ರ ತನಕನೂ ಇದನ್ನು ಇಷ್ಟಪಡ್ತಾರೆ. ರೋಡ್ ಸೈಡಲ್ಲಾಗಿರ್ಬೋದು, ಮಾಲ್ಗಳಾಗಿರ್ಬೋದು, ಒಂದು ರನ್ನಿಂಗ್ ಇರೋವಂತಹ ಕಾರ್ನ್ ಚಾಟಲ್ಲಿ ಮೇಯ್ನ್ ಫಸ್ಟ್ ಲೀಸ್ಟಲ್ಲಿ ಇರೋವಂತಹ ಕಾರ್ನ್ ಚಾಟ್ ಇದೇನೆ. ಚಿಕ್ಕವರಿಂದ ದೊಡ್ಡವ್ರ ತನಕನೂ ಇಷ್ಟ ಆಗುತ್ತೆ. ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿ ಎಲ್ಲರಿಗೂ ತಿನ್ನಕ್ಕೆ ಕೊಡಿ. ತುಂಬಾ ಫಟಾಫಟ್ ಅಂತ ರೆಡಿ ಆಗುವಂಥ ಕಾರ್ನ್ ಚಾಟ್ ಇದು. ಸೊ ನಮ್ಮ ನೆಕ್ಸ್ಟ್ ಕಾರ್ನ್ ಚಾಟ್ ಯಾವುದಪ್ಪ ಅಂತಂದರೆ ಸ್ಪೈಸಿ ಕಾರ್ನ್ ಚಾಟ್. ಇದಕ್ಕೆ ಒಂದು ಬೌಲ್ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿ, ಹಾಗೆ ಬೆಂದಿರೋಂತಹ ಜೋಳನ ಅದಕ್ಕೆ ಆ್ಯಡ್ ಮಾಡಿ, ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಿ, ಸ್ವಲ್ಪ ಇದು ಖಾರ ಇರುತ್ತೆ ಸೊ ಅದರಿಂದ ನೋಡಿ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು, ಇದನ್ನು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ಇದಕ್ಕೆ ನೀವು ಬೇಕಂದರೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು. ಸಕ್ಕರೆ ಹಾಕಿದರೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಬಟ್ ನಾನು ಇಲ್ಲಿ ಸಕ್ಕರೆನ ಆ್ಯಡ್ ಮಾಡ್ತಾ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಇದು ಸ್ವೀಟ್ ಕಾರ್ನ್ ತೊಗೊಂಡಿರೋದ್ರಿಂದ ನಾನಿಲ್ಲಿ ಸಕ್ಕರೆನ ಆ್ಯಡ್ ಮಾಡಿಲ್ಲ. ಇದಕ್ಕೆ ಸ್ವಲ್ಪ ಎಗ್ ಲೆಸ್ದು ಮಯೋನೆಸ್ ಸಿಗುತ್ತೆ. ಇದು ಎಗ್ ಲೆಸ್ ಆಗಿರೋವಂತಹ ಮಯೋ, ಇದನ್ನು ಸ್ವಲ್ಪ ಆ್ಯಡ್ ಮಾಡಿ. ಇದು ಒಂದು ಸೀಕ್ರೆಟ್ ಅಂತಲೇ ಹೇಳ್ಬೋದು. ಇದು ಏನಕ್ಕಪ್ಪ ಆಗ್ತಾಯಿದ್ದೀನಿ ಅಂದರೆ, ನಾನಿಲ್ಲಿ ಇದನ್ನು ಆ್ಯಡ್ ಮಾಡ್ತಾ ಇರೋದು ಒಂದು ಟೆಕ್ಸ್ಚರ್ನ, ಒಂದು ಶೈನಿಂಗ್ ಕೊಡುತ್ತೆ. ಈ ಒಂದು ಕಾರ್ನ್ ಚಾಟ್ದು ಶೈನಿಂಗ್ ಬರುತ್ತೆ, ಹಾಗೆ ಒಂದು ಡಿಫ್ರೆಂಟ್ ಟೇಸ್ಟ್ನೇ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಇದು ನಿಮಗೆ ಮಯೋ ಆಪ್ಷನಲ್ಲಿಗೆ ಬಿಟ್ಟಿದ್ದು. ಸೊ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಎಲ್ಲ. ಮಯೋ ಹಾಕೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ಇದು ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ. ಇದನ್ನು ಅಷ್ಟೇ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿ ಎಲ್ಲರೂ ತಿಂದು ಮಜಾ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರೆಸಿಪಿ ಹೇಗಿತ್ತು ಅಂತ ಎಲ್ಲರೂ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಬಾಯ್.